ಬೆಂಗಳೂರಿಗರೇ ಎಚ್ಚರ ಎಚ್ಚರ ಎಚ್ಚರ. ಬೆಳಿಗ್ಗೆ ಆಫೀಸ್ಗೆ ಹೋಗೋರೆ ಜೋಪಾನ. ಇನ್ನೆರಡು ದಿನ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗುತ್ತೆ. ಸಂಜೆ ಆಗ್ತಿದ್ದಂತೆ ಮಳೆ ಶುರುವಾಗುತ್ತೆ ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಅಬ್ಬರವೋ ಅಬ್ಬರ. ಮಲ್ಲೇಶ್ವರಂನಲ್ಲಿ ಧಾರಾಕಾರ ಮಳೆ. ರಾತ್ರಿ ಸುರಿದಂತ ಮಳೆಗೆ ಹಲವೆಡೆ ಅವಾಂತರ ಆಗಿದೆ. ಈಗ ಮತ್ತೆ ಮಳೆ ಶುರುವಾಗಿದೆ. ಏನಾಗುತ್ತೆ ಅನ್ನುವಂತಹ ಟೆನ್ಷನ್ ಈಗ ಆರಂಭದಲ್ಲೇ ಶುರುವಾಗಿದೆ. ಬೆಂಗಳೂರಿನಲ್ಲಿ ಅನಾಹುತಗಳು. ಹೀಗಾಗಿ ಛತ್ರಿ ಇಟ್ಕೊಳ್ಳಿ, ಎಲ್ಲೇ ಹೋಗೋದಾದ್ರೂ ಜಾಕೆಟ್ ಅನ್ನ ಹಾಕೊಳ್ಳಿ. ಮನೆಯಿಂದ ಆಚೆ ಬರೋ ಮುನ್ನ ಹುಷಾರೋ ಹುಷಾರೋ. ಹೀಗಾಗಿ ಬೆಂಗಳೂರಿಗರೇ ಮನೆಯಿಂದ ಆಚೆ ಹೋಗಬೇಕು ಅಂತಂದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಬೆಳಗ್ಗೆ ಆಫೀಸ್ಗೆ ಹೋಗೋರಂತೂ ತುಂಬಾ ಜೋಪಾನ ಮಾಡಬೇಕು. ಇನ್ನೆರಡು ದಿನ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗತ್ತೆ ಅನ್ನುವಂತ ಮುನ್ಸೂಚನೆ ಬಂದಿದೆ. ಹೀಗಾಗಿನೇ ಮನೆಯಿಂದ ಹೊರಗೆ ಯಾವ ಕಾರಣಕ್ಕೆ ಹೋಗೋದಿದ್ರು ಕೈಯಲ್ಲೊಂದು ಛತ್ರಿ, ಜಾಕೆಟು, ರೈನ್ ಕೋಟು, ಗಾಡಿಯಲ್ಲಿ ಹೋಗುವಾಗ ಹೆಲ್ಮೆಟ್ ಎಲ್ಲವನ್ನ ಹಾಕೊಂಡೇ ಹೋಗಿ. ಮತ್ತೆ ಮುಂದಿನ 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕಿದೆ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಳೆಗೆ ತತ್ತರಿಸಿ ಹೋಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳಲ್ಲಿ ಗುಂಡಿ ಯಾವುದು, ರೋಡ್ ಯಾವುದು, ಹೊಂಡ ಕುಂಡಿಗಳು ಎಲ್ಲೆಲ್ಲಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಇದರ ನಡುವೆ ಮತ್ತೆ ಮಳೆಯಾಗುವಂತ ಸೂಚನೆ ಇದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಜೋಪಾನವಾಗಿ ಎಚ್ಚರಿಕೆಯಿಂದ ಬೆಳಿಗ್ಗೆ ಮಕ್ಕಳನ್ನ ಎಲ್ಲಾದ್ರೂ ಕಾಲೇಜ್ಗೆ ಹೋಗೋರು ಇರ್ಬೋದು, ಬೆಳಿಗ್ಗೆ ಆಫೀಸ್ಗೆ ಹೋಗೋರು ಎಲ್ಲರೂ ಕೂಡ ಜೋಪಾನವಾಗಿರ್ಬೇಕು. ಹೀಗಾಗಿ ಮಳೆ ಬರ್ತಾ ಇಲ್ಲ ಅನ್ಕೋಬೇಡಿ. ಯಾವ ಹೊತ್ತಿನಲ್ಲಿ ಹೆಂಗ್ ಬೇಕಾದ್ರೂ ಮಳೆ ಬರ್ಬೋದು. ಈ ನಿಟ್ಟಿನಲ್ಲಿ ಮನೆಯಿಂದ ಆಚೆ ಬರೋ ಮುನ್ನ ಎಚ್ಚರದಿಂದ ಇರಬೇಕು. ದೃಶ್ಯಾವಳಿಗಳು ಗಮನಿಸ್ತಾ ಇದ್ವಿ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಮಲ್ಲಿ ಒಂದು ಕಡೆ ಮಳೆ ಆಗ್ತಿದ್ದಂತೆ ರಸ್ತೆಯಲ್ಲಿ ಓಡಾಡೋದಕ್ಕೆ ರೋಡ್ನಲ್ಲಿ ಹೋಗುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರುವಂತ ಸನ್ನಿವೇಶ ಉದ್ಭವ ಆಗಿರುವಂಥದ್ದು. ಒಂದೇ ಒಂದು ಮಳೆಗೆ ಇನ್ನು ಆರಂಭ ಅಷ್ಟೇ, ಇನ್ನು ಪಿಕ್ಚರ್ ಬಾಕಿ ಹೇ. ಮಳೆಯ ಒಂದೊಂದೇ ರೂಪ, ವರುಣನ ರಣಕೀಕೆಗಳು ಇನ್ನೂ ಬಾಕಿ ಇದೆ. ಬಟ್ ಒಂದೇ ಬಾರಿಗೆ ಸುರಿದಂತ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಜನ ಜೀವನವೇ ಕಂಗಾಲಾಗಿದೆ. ಮನೆ ಒಳಗಡೆ ನೀರು ನುಗ್ಗಿದೆ. ಅದು ಮನೇನಾ ಅಥವಾ ಇನ್ನು ಯಾವುದೋ ಮೋರೆಲ್ ಹೋಗ್ತಿರೋ ನೀರಂತ ಗೊತ್ತಾಗಲ್ಲ. ಯಾಕಂದ್ರೆ ಮನೆ ಒಳಗೆ ಆ ರೀತಿಯಾಗಿ ನೀರು ನುಗ್ಗಿದೆ. ಮತ್ತೊಂದು ಕಡೆ ಮತ್ತೆ ಮಳೆ ಶುರುವಾಗಿದೆ. ಈಗ ಮತ್ತೆ ಹನಿ ಹನಿಯಾಗಿ ಜೋರಾಗಿ ಬೆಂಗಳೂರಿನ ಅನೇಕ ಭಾಗದಲ್ಲೂ ಮಳೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರು ಈಗಾಗಲೇ ಬೆಂದ ಕಾಳೂರಿನಲ್ಲಿ ಮಳೆಯ ಆರ್ಭಟ. ಇಷ್ಟು ದಿನ ಬಿಸಿಲು ಯಪ್ಪ ಅಂತಿದ್ವಿ, ಆದ್ರೆ ಮಳೆಗೆ ಈಗ ಜನ ತತ್ತರಿಸ್ತಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಚರಣ್, ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆಯಾ ಈಗ? ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಚರಣ್? ಎಸ್, ಸಂಪರ್ಕ ಕಡಿತಗೊಂಡಿದೆ. ಒಂದು ಕಡೆ ಮಳೆ ಜೋರಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕು. ಬೆಂಗಳೂರಿನಲ್ಲಿ ಎತ್ತ ನೋಡಿದ್ರು ಎಲ್ಲಾ ಕಡೆಯಲ್ಲೂ ಕೂಡ ಮಳೆ ಆಗ್ತಿದೆ. ಮನೆಗಳಿಗೆ ನೀರು ತುಂಬ್ತಾ ಇದೆ. ರಸ್ತೆಯಲ್ಲಂತೂ ಓಡಾಡೋ ಪರಿಸ್ಥಿತಿನೇ ಅಲ್ಲ. ವಾಹನಗಳ ದಟ್ಟಣೆ. ಇಷ್ಟು ದಿನ ಟ್ರಾಫಿಕ್ ಜಾಮ್ ಅಂತಿದ್ವಿ, ಆದ್ರೆ ಇನ್ನು ಮೇಲೆ ಬೋಟಲ್ ಹೋಗೋ ಜಾಮ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಯ್ತು. ಯಾಕಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಆಗಿದೆ. ಅರ್ಬನ್ ಫ್ಲಡ್ಡಿಂಗ್ ಅನ್ನುವಂಥದ್ದು ಆ ರೀತಿಯಾಗಿ ಬೆಂಗಳೂರನ್ನ ಆವರಿಸ್ಕೊಂಡಿದೆ. ಒಂದೇ ಒಂದು ಮಳೆಗೆ ದೃಶ್ಯಾವಳಿಗಳು ಗಮನಿಸ್ತಾ ಇದೀವಲ್ಲ, ಇದು ಕಾರಿಡೋರಾ ಅಥವಾ ಯಾವ್ದಾದ್ರು ರಾಜ ಕಾಲುವೆಯ ರೋಡಾ ಅಂದ್ರೆ ಹೋಗುವಂತ ಕಾಲುವೆನ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಮಳೆಯ ನೀರು ನುಗ್ಗಿದಂತ ಪರಿಣಾಮ ಇಂಥ ಒಂದು ತಲೆನೋವನ್ನ ತಂದಿಟ್ಟಿರೋದು. ಹೀಗಾಗಿ ಮಕ್ಕಳನ್ನ ನೋಡ್ಕೊಳ್ಳುವಾಗ ಎಲ್ಲರೂ ಕೂಡ ಬಹಳಷ್ಟು ಜೋಪಾನವನ್ನ ವಹಿಸಬೇಕು ಇಂಥ ಸಂದರ್ಭದಲ್ಲಿ. ಎಸ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್. ಸದ್ಯ ಮಳೆ ಹೇಗಿದೆ? ಮಳೆ ಬರ್ತಾ ಇದೆಯಾ ಬೆಂಗಳೂರಿನಲ್ಲಿ? ಎಸ್ ಅಖಿಲೇಶ್, ಏನು ನಿನ್ನೆ ರಾತ್ರಿ ಸುರಿದಂತಹ ಒಂದು ಮಳೆ ಎಫೆಕ್ಟ್ ಅನ್ನೇ ಸಿಲಿಕಾನ್ ಸಿಟಿ ಜನರಿಗೆ ತಡೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈಗ ಮತ್ತೆ ಸಂಜೆ ಸುಮಾರಿಗೆ ಮತ್ತೆ ಧಾರಾಕಾರವಾಗಿ ಮಳೆ ಆರಂಭಗೊಂಡಿರುವಂತದ್ದು. ಒಂದೆಡೆ ಬೆಂಗಳೂರಿನ ಪ್ರಮುಖ ನಗರಗಳಾಗಿರುವಂತಹ
ಸಾಯಿ ಲೇಔಟ್ ಆಗಿರಬಹುದು, KR ಸರ್ಕಲ್ ಆಗಿರಬಹುದು, KR ಮಾರ್ಕೆಟ್ ಆಗಿರಬಹುದು, ಮೆಜೆಸ್ಟಿಕ್ ಆಗಿರಬಹುದು, ಎಲ್ಲಾ ಕಡೆಯಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಆರಂಭಗೊಂಡಿರುವಂತದ್ದು. ಮತ್ತೆ ಯಾವುದೇ ರೀತಿಯಾದಂತಹ ಜಿಟಿ ಮಳೆ ಬರ್ತಾ ಇಲ್ಲ, ಧಾರಾಕಾರವಾಗಿ ಸುರಿತಾ ಇದೆ. ಸುಮಾರು 3 ಗಂಟೆಗಳ ಕಾಲ ಮಳೆ ಬರುವಂತಹ ಸೂಚನೆಯನ್ನ ಕೂಡ ಹವಾಮಾನ ಇಲಾಖೆ ನೀಡಿರುವಂತದ್ದು. ಇದರಿಂದಾಗಿ ಈಗಾಗಲೇ ಅನೇಕ ರಸ್ತೆಗಳಲ್ಲಿ ಸಂಚಾರ ವ್ಯತ್ಯಯ ಆಗ್ತಾ ಇದೆ, ಮತ್ತೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಪ್ರಮುಖವಾಗಿ ಮಳೆ ಬಂದು ನಿಂತಿದ್ದಂತಹ ಜಾಗದಲ್ಲಿ ಯಾವೆಲ್ಲ ಜಾಗಗಳಲ್ಲಿ ಅವ್ಯವಸ್ಥೆ ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ ನೀರು ನಿಂತು ಸಮಸ್ಯೆಗಳು ಉಂಟಾಗಿತ್ತು, ಅಂತಹ ಜಾಗದಲ್ಲಿ ಮತ್ತೆ ಮಳೆ ಬರ್ತಾ ಇರೋದು ಒಂದು ಕಡೆಯಲ್ಲಿ ಆತಂಕವನ್ನ ಕೂಡ ಸೃಷ್ಟಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಏನು ಸುಧಾರಿಸಿಕೊಳ್ತಾ ಇದ್ದೀವಿ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು ಎಲ್ಲೋ ಆತಂಕವನ್ನ ಹೆಚ್ಚು ಮಾಡಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ರಾಜಕಾರಣ 2 ರಾಜಕಾರಣ ಇತ್ತು, ಇಲ್ಲೊಂದು ರಾಜಕಾರಣ ಇದೆ, ರಾಜಕಾರಣ ಇದೆ,